ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾವಿವತ್ತು ಸೂಪರ್ ಆಗಿರುವಂತ ಪನ್ನೀರ್ ಪರೋಟ ಮಾಡೋಣ. ತುಂಬಾ ರುಚಿಯಾಗಿರುತ್ತೆ. ಹಾಗೆ ಪನ್ನೀರ್ ಒಂದು ಉತ್ತಮವಾದ ಆರೋಗ್ಯಕರ ಆಹಾರವಾಗಿದೆ. ಪನ್ನೀರ್ ಸೇವನೆಯಿಂದ ನಮ್ಮ ಹಲ್ಲುಗಳು, ಮೂಳೆಗಳು ಗಟ್ಟಿಯಾಗುತ್ತದೆ. ಜೊತೆಗೆ ಕಣ್ಣಿನ ದೃಷ್ಟಿ ಕೂಡ ಉತ್ತಮಗೊಳ್ಳುತ್ತದೆ. ಹಾಗೆ ಹೃದಯದ ಆರೋಗ್ಯ ಕಾಪಾಡಲು ಪನ್ನೀರ್ ಒಂದು ಉತ್ತಮ ಆಹಾರವಾಗಿದೆ. ಬನ್ನಿ ಫ್ರೆಂಡ್ಸ್, ಈಗ ಸಿಂಪಲ್ ಆಗಿ ನಾವು ಪನ್ನೀರ್ ಪರೋಟ ಮಾಡೋಣ. ನಾವು ಪರೋಟ ಮಾಡಲಿಕ್ಕೆ ಒಂದು ಬೌಲಲ್ಲಿ ಸ್ವಲ್ಪ ಅನ್ನನ ಫಸ್ಟಿಗೆ ಮಿಕ್ಸಿ ಮಾಡ್ಕೊಳ್ಳೋಣ. ಇದನ್ನು ಪೇಸ್ಟ್ ಮಾಡಿಕೊಂಡು ಇದರಲ್ಲೇ ನಾವು ಮೈದಾ ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ. ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಇದನ್ನು ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಹಾಗೆ ಮಿಕ್ಸಿ ಮಾಡ್ಕೊಂಡಿರುವ ಅನ್ನನ ನಾವೀಗ ಈ ಬೌಲಲ್ಲಿ ಹಾಕೊಳ್ಳೋಣ. ಹಾಗೆ ಯಾವ ಬೌಲಲ್ಲಿ ಅನ್ನ ತೊಗೊಂಡಿದ್ವಿ ಅದರಲ್ಲಿ 2 ಬೌಲ್ ಮೈದಾ ಹಿಟ್ಟು ತೊಗೊಳ್ಳೋಣ. ಮೈದಾ ಹಿಟ್ಟು ಸೇರಿಸ್ಬಿಟ್ಟು ಈ ಪೇಸ್ಟ್ ಜೊತೆ ಕಲಿಸ್ಕೊಳ್ಳೋಣ. ಬೇರೆ ನೀರು ಹಾಕುವ ಅವಶ್ಯಕತೆ ಇರಲ್ಲ. ಮೈದಾ ಕಲಿಸ್ಬೇಕಾದ್ರೆ ಇದೇ ಪೇಸ್ಟೇ ಸಾಕಾಗ್ತದೆ. ನಾವೀಗ ಚೆನ್ನಾಗಿ ಮಿಕ್ಸ್ ಮಾಡಿ ಮೆತ್ತಗೆ ಕಲಿಸ್ಕೊಳ್ಳೋಣ. ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ. ಹಾಗೆ 1 ಚಮಚ ಎಣ್ಣೆ ಕೂಡ ಸೇರಿಸ್ಕೊಳ್ಳೋಣ. ಎಲ್ಲ ಸೇರಿಸಿ ಕಲಿಸ್ಕೊಳ್ಳೋಣ. ಚಪಾತಿ ಹಿಟ್ಟಿನ ಹದಕ್ಕೆ ನಾವು ಈ ಪರೋಟ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಸ್ವಲ್ಪ ನೀರು ಡ್ರೈ ಅನಿಸ್ತಾ ಇದೆ. ಒಂದು ಹನಿ ನೀರು ಹಾಕ್ಕೊಂಡ್ಬಿಟ್ಟು ಕಲಿಸ್ಕೊಳ್ಳೋಣ. ಈಗ ಹಿಟ್ಟು ರೆಡಿ ಆಗಿದೆ. ನಾವೊಂದು 10 ನಿಮಿಷ ರೆಸ್ಟಿಗೆ ಬಿಡೋಣ. ಅಷ್ಟರಲ್ಲಿ ನಾವೊಂದು ಮಸಾಲೆ ರೆಡಿ ಮಾಡೋಣ. ನಾನಿಲ್ಲಿ 200 ಗ್ರಾಮ್ ನಂದಿನಿ ಪನ್ನೀರ್ ಪ್ಯಾಕೆಟ್ ತೊಗೊಂಡಿದ್ದೇನೆ. ಇದನ್ನೀಗ ನಾವು ಈ ಹುರಿದುಕೊಳ್ಳೋಣ ಸ್ಕ್ರೇಪರಲ್ಲಿ. ಪರೋಟ ಒಳಗೆ ತುಂಬಿಸ್ಲಿಕ್ಕೆ ಒಂದು ಮಸಾಲೆ ಮಾಡೋಣ. ನಾನು ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಟಿದ್ದೀನಿ. ಒಂದು 2 ಚಮಚ ಎಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪ ನೀರುಳ್ಳಿ ಎಲ್ಲ ಹಸಿನೂ ಹಾಕ್ಬೋದು. ನಾನು ಸ್ವಲ್ಪ ಫ್ರೈ ಮಾಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಈಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವ ಒಂದು ನೀರುಳ್ಳಿ ಹಾಕ್ಕೊಳ್ಳೋಣ. ಒಂದು ದೊಡ್ಡ ನೀರುಳ್ಳಿ ಕಟ್ ಮಾಡಿದರೆ, ಹಾಗೆ ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ ಒಂದು ಸಣ್ಣ ಪೀಸು ಶುಂಠಿ ಕಟ್ ಮಾಡಿದ್ದು ಎಲ್ಲ ಸೇರಿಸ್ಕೊಳ್ಳೋಣ. ಇದನ್ನು ಸ್ವಲ್ಪ ಫ್ರೈ ಮಾಡಿದರೆ ಸಾಕು. ಹಾಗೆ ಪರೋಟ ಅಲ್ಲಿ ತುಂಬಿಸಿ ಮತ್ತೆ ನಾವು ಫ್ರೈ ಮಾಡ್ತೇವಲ್ಲ, ಹಾಗಾಗಿ 2 ಹಸಿರು ಮೆಣಸು ಸಣ್ಣ ಕಟ್ ಮಾಡಿದ್ದು ಅದನ್ನು ಸೇರಿಸ್ಕೊಳ್ಳೋಣ. ಸ್ವಲ್ಪ ಕ್ಯಾರೆಟ್ ಸೇರಿಸ್ಕೊಳ್ಳೋಣ, ತುರಿದುಕೊಂಡಿರುವಂಥದ್ದು. ಇದನ್ನು ಕೂಡ ಫ್ರೈ ಮಾಡೋಣ. ಉಪ್ಪು ಹಾಕ್ಕೊಳ್ಳೋಣ ಸ್ವಲ್ಪ. ಹಾಗೆ ಒಂದು 1/4 ಚಮಚ ಜೀರಿಗೆ ಪುಡಿ ಹಾಕ್ಕೊಳ್ಳೋಣ. ಒಂದು 1/4 ಚಮಚ ಪೆಪ್ಪರ್ ಪುಡಿ ಸೇರಿಸ್ಕೊಳ್ಳೋಣ. ಸ್ವಲ್ಪ ಗರಂ ಮಸಾಲೆ ಸೇರಿಸ್ಕೊಳ್ಳೋಣ ಚಿಟಿಕೆ. ಮಿಕ್ಸ್ ಮಾಡೋಣ. ಈಗ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಳೋಣ, ಕಟ್ ಮಾಡಿರುವಂಥದ್ದು. ಈಗ ಗ್ಯಾಸ್ ಆಫ್ ಮಾಡೋಣ, ತಣ್ಣಗಾಗ್ಲಿಕ್ಕೆ ಬಿಡೋಣ. ನಂತರ ನಾವು ತುರಿದುಕೊಂಡಿರುವ ಪನ್ನೀರ್ ಸೇರಿಸ್ಕೊಂಡು ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ. ಒಂದು 1/4 ಚಮಚ ಚಾಟ್ ಮಸಾಲ ಸೇರಿಸ್ಕೊಳ್ಳೋಣ. ಆಪ್ಷನಲ್ ಇದ್ದರೆ ಹಾಕ್ಕೋಬೋದು, ಹಾಕಲಿಲ್ಲಾದರೂ ಚೆನ್ನಾಗಿರುತ್ತೆ. ಈಗ ಇದು ಮಸಾಲೆ ಎಲ್ಲ ತಣ್ಣಗಾಗಿದೆ. ನಾವು ಈಗ ತುರಿದುಕೊಂಡಿರುವ ಪನ್ನೀರ್ ಸೇರಿಸ್ಕೊಳ್ಳೋಣ. ನಾನು ಒಂದು 100 ಗ್ರಾಮ್ ಅಷ್ಟೇ ತೊಗೊಂಡಿದ್ದೀನಿ. 200 ಗ್ರಾಮ್ ಪ್ಯಾಕೆಟಲ್ಲಿ ಸ್ವಲ್ಪನೇ ಮಾಡ್ತಾ ಇದ್ದೀವಲ್ಲ, ಹಾಗಾಗಿ 100 ಗ್ರಾಮ್ ಅಷ್ಟು ಹಾಕ್ಕೊಂಡಿದ್ದೇನೆ.
ಈ ರೀತಿ ಉಂಡೆ ಮಾಡಿಟ್ಕೊಳ್ಳೋಣ. ನಾನಿಲ್ಲಿ ಸುಮಾರು 7 ಉಂಡೆಗಳನ್ನು ಮಾಡಿಟ್ಕೊಂಡಿದ್ದೀನಿ. ಈಗ ನಾವು ಪರೋಟ ಲಟ್ಟಿಸ್ಕೊಳ್ಳೋಣ. ನಾವು ಈ ರೀತಿ ರೌಂಡನ್ನೇ ಒಂದು ಗೋಲ್ ಮಾಡಿ ಇದರ ಮಧ್ಯೆ ನಾವು ರೆಡಿ ಮಾಡಿಕೊಂಡಿರುವ ಮಸಾಲೆ ಪನ್ನೀರ್ ಮಸಾಲೆನ ಇಟ್ಟು ಪ್ಯಾಕ್ ಮಾಡೋಣ. ಈ ರೀತಿ ಎಲ್ಲ ನಾವು ರೆಡಿ ಮಾಡ್ಕೊಳ್ಳೋಣ. ಈಗ ಪರೋಟ ಲಟ್ಟಿಸ್ಕೊಳ್ಳೋಣ. ಕೈಯಲ್ಲಿ ಸ್ವಲ್ಪ ತಟ್ಟಿಕೊಂಡು ನಂತರ ತುಂಬ ತೆಳ್ಳಗಲ್ಲ, ಸ್ವಲ್ಪ ದಪ್ಪ ದಪ್ಪನೇ ಇರಬೇಕಾಗುತ್ತೆ. ನಾವೀಗ ಎಲ್ಲ ಪರೋಟ ಮಾಡ್ಕೊಳ್ಳೋಣ. ಹಾಗೆ ಪರೋಟನ ಫ್ರೈ ಮಾಡ್ಕೊಳ್ಳೋಣ. ಪರೋಟ ಕಾಯಿಸ್ಲಿಕ್ಕೆ ಗ್ಯಾಸ್ ಮೇಲೆ ಒಂದು ತವ ಇಟ್ಟಿದ್ದೇವೆ. ಸ್ವಲ್ಪ ಎಣ್ಣೆ ಅಪ್ಲೈ ಮಾಡೋಣ. ತವ ಬಿಸಿಯಾಗಿದೆ. ನಾವೀಗ ಲಚ್ಕೊಂಡಿರೋ ಪರೋಟ ಹಾಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಅಪ್ಲೈ ಮಾಡುವ. ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ. ಆಮೇಲೆ ನೋಡಿ ಎಷ್ಟು ಚೆನ್ನಾಗಿ ಪೂರಿಯಾಗಿ ಉಬ್ಬಿ ಬಂದಿದೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಥರ ನೀರುಳ್ಳಿಯನ್ನು ಫ್ರೈ ಮಾಡಿ ಪನ್ನೀರಿಗೆ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹಸಿ ಕೂಡ ಹಾಕ್ತಾರೆ, ಆದರೆ ಈ ಥರ ಫ್ರೈ ಮಾಡಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಹೇಗಿದ್ದು ರೆಡಿಯಾಗಿದೆ, ನಾವು ತೆಕ್ಕೊಳ್ಳೋಣ. ಹಾಗೆ ಉಳಿದ ಪರೋಟ ಕೂಡ ನಾವೀಗ ಕಾಯಿಸ್ಕೊಳ್ಳೋಣ. ಇದಕ್ಕೆ ರೆಡಿಯಾಗಿದೆ, ತೆಕ್ಕೊಳ್ಳೋಣ. ಹಾಗೆ ಆಗ ಸರ್ವ್ ಮಾಡ್ಕೊಳ್ಳೋಣ. ಎಲ್ಲ ಪರೋಟನ ಬೇಯಿಸ್ಕೊಂಡಿದ್ದೇವೆ. ಟೇಸ್ಟಿಯಾದ ಪನ್ನೀರ್ ಪರೋಟ ರೆಡಿಯಾಗಿದೆ ಸ್ನೇಹಿತರೆ. ತುಂಬ ಸಿಂಪಲ್ ಆಗಿ ಈಸಿಯಾಗಿ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಅದು ಪದ್ರ ಆಗಿದೆ. ಮಧ್ಯದಲ್ಲಿ ಆ ಸ್ಟಫಿಂಗ್ ಕೂಡ ತುಂಬ ಚೆನ್ನಾಗಿದೆ. ಈರುಳ್ಳಿ ಮತ್ತು ಪನ್ನೀರೆಲ್ಲ ಸೇರಿಸಿ ಹಾಕಿರುವಂಥದ್ದು. ಇದಕ್ಕೆ ಪದಾರ್ಥ ಬೇಕಾಗಿರಲ್ಲ, ಅದ್ದಿ ತಿನ್ನಲಿಕ್ಕೆ ಹಾಗೆ ತಿನ್ಬೋದು ಕೂಡ. ಫ್ರೆಂಡ್ಸ್, ನೀವು ಒಮ್ಮೆ ಮನೇಲಿ ಮಾಡಿ ಟೇಸ್ಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹೊಸಬರಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.